ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಹಾಸ್ಟೆಲ್ನಲ್ಲಿ ದುಡಿತಿರೋ ಹೊರಗುತ್ತಿಗೆ ನೌಕರರಿಗೆ ಈ ಸಿದ್ದರಾಮಯ್ಯನ ಸರ್ಕಾರ ಭಾಳಷ್ಟು ಕಷ್ಟ ಕೊಡ್ತಾ ಇದೆ. ಹಿಂದೆಯೂ ಕೂಡ 17-18ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 1700 ಜನ, BCM ಇಲಾಖೆಯಲ್ಲಿ 3,500 ಜನ ನೇರ ನೇಮಕಾತಿ ಮಾಡಿಕೊಂಡು ಅವಾಗ ನಮ್ಮ 5,000 ಜನರಿಗೆ ಹಾಸ್ಟೆಲ್ ಹೊರಗೆ ಹಾಕಿತ್ತು. ಕೆಲಸ ಕಳೆದೋಗಿತ್ತು 5,000 ಜನ ಹೊರಗುತ್ತಿಗೆ ನೌಕರರಿಗೆ. ಇವತ್ತು ಹಂಗೋ ಹಿಂಗೋ ಮಾಡಿ ಇವತ್ತು ನಾವು ಸುಧಾರಿಸ್ಕೊಂಡಿವಿ. ಅಲ್ಲಿ ವೇಕೆನ್ಸಿ ಅದಲ್ಲಿ ಬಂದು ಸೇರ್ಕೊಂಡು ಬಿಟ್ರೆ ಎಲ್ಲ ಮತ್ತೆ ಪುನಃ. ಆದರೆ ಈಗ ಮತ್ತೆ ಪುನಃ ಈಗ ಕೆಲಸದಿಂದ ತೆಗೆದು ಒಂದು ಪ್ರವೃತ್ತಿ ಶುರು ಮಾಡಿದೆ ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ವಿರೋಧಿ ನೀತಿ ಅನುಸರಿಸ್ತಾ ಇದೆ. ಅದರ ವಿರುದ್ಧ ನಾವು ಇವತ್ತು ಆ ನೀತಿ ಕೈ ಬಿಡಬೇಕು. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 100ಕ್ಕೆ 4 ಜನ ಇರಬೇಕಂತ ಆದೇಶ ಹೊರಡಿಸಿದೆ. 100ಕ್ಕೆ 4 ಜನ, 200 ಜನ ಇದ್ದರೂ 4 ಜನ ಮಾಡಬೇಕು, 150 ಜನ ಇದ್ರೂ 4 ಜನ ಮಾಡಬೇಕು. ಇದು ಅತ್ಯಂತ ಕೆಟ್ಟ ಪ್ರವೃತ್ತಿ. ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತು ಈ ಹಾಸ್ಟೆಲ್ ಎಂದು ಪ್ರಾರಂಭ ಆಗ್ಯಾವ 40 ವರ್ಷದಿಂದ, ಅವಾಗಿನ ಹಿಡಿದು 100ಕ್ಕೆ 6 ಜನ ಇದ್ದಿದ್ದು, 50ಕ್ಕೆ 3 ಜನ ಇದ್ದ ಸಿಬ್ಬಂದಿ ಇದ್ದಿದೆ ಅದ. ಆದರೆ ಈ ಸರ್ಕಾರ ಬಂದ್ಮೇಲೆ ಮಾನವತೆಯಿಂದಂಥ ಸರ್ಕಾರ ಇವತ್ತು ನೌಕರರಿಗೆ ಶೋಷಣೆ ಮಾಡ್ಲಿಕ್ಕೆ ಇವತ್ತು ಸಿಬ್ಬಂದಿ ಕಡಿತ ಮಾಡ್ಯದ. BCM ಇಲಾಖೆಯಲ್ಲಿ 100 ಮಕ್ಕಳಿದ್ದಂಥ ವಿದ್ಯಾರ್ಥಿಗಳಿದ್ದಂಥ ವಸತಿ ನಿಲಯಕ್ಕೆ 150-200 ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಯಾರ. ಆದರೆ ಇವತ್ತು ಅಡುಗೆಯವ್ರ ಸಂಖ್ಯೆ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಡುಗೆಯವ್ರು ಅಷ್ಟೇ ಜನ ಇರಬೇಕು. 100 ಮಕ್ಕಳಿಗೆ ಎಷ್ಟು ಮಂದಿ ಅಡುಗೆ ಮಾಡೋರು ಇದ್ದರು, ಈಗ 150-200 ಅದನ್ನು ಅಷ್ಟೇ ಜನ ಇರಬೇಕಂತಾರೆ. ಇದು ಸಾಧ್ಯ ಇದ್ದಂಥ ಮಾತು. ಪೂರ ದುಡಿತಕ್ಕಂಥ ಜನರಿಗೆ ಪೂರ ತುಳಿಯೋದು ಇದೊಂದು ಹಿಟ್ಲರ್ ಪಾಲಿಸಿ. ಹಿಟ್ಲರ್ ಹೆಂಗೆ ದುಡಿಸ್ಕೊಂಡು ಜನರಿಗೆ ಕೊಲ್ತಿದ್ದ, ಹಂಗೆ ಈ ಕಾಂಗ್ರೆಸ್ ಸರ್ಕಾರನೂ ಕೂಡ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರಿಗೆ ಮತ್ತಿಷ್ಟು ದುಡಿಸಿ ಅವ್ರಿಗೆ ಕಷ್ಟಕ್ಕೆ ತಳ್ಳಂಥದ್ದು. ದುಡ್ದಂಥ ವೇತನ ಕೂಡ ಟೈಮಿಗೆ ಕೊಡ್ಲಿಕ್ಕೆ ಆಗ್ಲಾರ್ದಂಥ ಈ ಸರ್ಕಾರಗಳು 7 ತಿಂಗಳು 8 ತಿಂಗಳಾದ್ರೂ ಕೊಡಲ್ಲ. ಈ ಮಾನವತೆ ಇದ್ದಂಥ ಸರ್ಕಾರಗಳು ಅವರಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್